ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲಿ ಚುನಾವಣಾ ಕಾವು ದಿನೇ ದಿನೇ ಏರ್ತಿರುವ ಸಮಯದಲ್ಲೇ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಸಹಿತ ಭಿನ್ನಮತ ಉಂಟಾಗಿರುತ್ತದೆ. ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಬಿಜೆಪಿ ಅಧಿಕೃತವಾಗಿ ಟಿಕೆಟನ್ನು ಘೋಷಣೆ ಮಾಡಿದ ಬಳಿಕ ಇದೀಗ ಮತ್ತಷ್ಟು ಭಿನ್ನಾಭಿಪ್ರಾಯ ಜೋರಾಗಿರುವಂಥದ್ದು. ಉಳಿದ ಟಿಕೆಟ್ ಆಕಾಂಕ್ಷಿಗಳು ರಮೇಶ್ ಜಿಗಜಿಣಗಿಯವರನ್ನು ಹೊರತುಪಡಿಸಿ ಉಳಿದ ಟಿಕೆಟ್ ಆಕಾಂಕ್ಷಿಗಳು ಈಗ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ಮುಂದಾಗಿರುವಂಥದ್ದೇ ಈಗ ಭಿನ್ನಮತಕ್ಕೆ ಮುಖ್ಯವಾಗಿ ಕಾರಣವಾಗಿರುತ್ತದೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ವೈದ್ಯಕೀಯ ಪ್ರಕೋಷ್ಠದ ಮುಖಂಡರಾಗಿರುವಂತಹ ಮತ್ತು ಲಂಬಾಣಿ ಸಮಾಜದ ಮುಖಂಡರಾಗಿರುವಂತಹ ಬಾಬು ರಾಜೇಂದ್ರ ನಾಯಕ್ ಅವರು ಇದೀಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ ಬಳಿಕ ಈಗ ಮತ್ತಷ್ಟು ಭಿನ್ನಾಭಿಪ್ರಾಯ ಜೋರಾಗಿರುತ್ತದೆ. ರಮೇಶ್ ಜಿಗಜಿಣಗಿಯವರಿಗೂ ಇದು ಮೂರನೇ ಬಾರಿ ಅವರು ಟಿಕೆಟನ್ನು ಇಲ್ಲಿ ಕಂಟಿನ್ಯೂ ಆಗಿ ಸಿಕ್ಕಿರೂ ಸಹಿತ ಇದೇ ಮೊದಲ ಬಾರಿಗೆ ಅವರಿಗೆ ಈ ರೀತಿ ಪಕ್ಷದಲ್ಲಿನೇ ಭಿನ್ನಾಭಿಪ್ರಾಯ ಉಂಟಾಗಿರುತ್ತದೆ. ಈ ಹಿಂದೆ ನಡೆದ 2 ಚುನಾವಣೆಯಲ್ಲೂ ಸಹಿತ ಅವರಿಗೆ ಟಿಕೆಟ್ ಸಿಗೋಕ್ಕಿಂತ ಮೊದಲೇ ವಿರೋಧ ಇದ್ದರೂ ಸಹಿತ ಟಿಕೆಟ್ ಸಿಕ್ಕಿದ ತಕ್ಷಣ ಎಲ್ಲರೂ ಒಂದೇ ಆಗಿ ಚುನಾವಣೆಯನ್ನು ಮಾಡ್ತಾಯಿದ್ರು. ಆದರೆ ಇದೇ ಮೊದಲ ಬಾರಿಗೆ ಟಿಕೆಟ್ ಘೋಷಣೆಯ ಬಳಿಕ ಈ ರೀತಿ ಭಿನ್ನಾಭಿಪ್ರಾಯ ಕೇಳಿ ಬಂದಿರುತ್ತದೆ. ಹಾಗಾಗಿನೇ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಚುನಾವಣಾ ಕಾವು ಬಹಳಷ್ಟು ಜೋರಾಗಿರುವಂಥದ್ದು ಮತ್ತು ಜನರಲ್ಲೂ ಸಹಿತ ಒಂದು ಕುತೂಹಲ ಇರುವಂಥದ್ದು. ಈಗಾಗಲೇ ರಮೇಶ್ ಜಿಗಜಿಣಗಿಯವರಿಗೆ ಟಿಕೆಟ್ ಘೋಷಣೆ ಮಾಡಿದ ಬಳಿಕ ಬಾಬು ರಾಜೇಂದ್ರ ನಾಯಕ್ ಅವರು ಅಧಿಕೃತವಾಗಿ ಪತ್ರಿಕಾ ಹೇಳಿಕೆಯ ಮೂಲಕ ಅವರು ನಾನು ಸ್ಪರ್ಧೆಯನ್ನು ಮಾಡ್ತೇನೆ, ನನ್ನ ಆರೋಪ ಇದ್ದರೂ ಅಥವಾ ನನ್ನ ವಿರೋಧ ಇದ್ದರೂ ಅದು ಜಿಗಜಿಣಗಿಯವರ ವಿನಃ ಪಕ್ಷ ಅಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾಳೆ ಅವರು ಒಂದು ಸಭೆಯನ್ನು ಕರೆದಿದ್ದಾರೆ, ಲಂಬಾಣಿ ಸಮುದಾಯದ ಪ್ರಮುಖರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಅವರು ಇನ್ನೊಂದು ಆರೋಪವನ್ನು ಮಾಡಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜವನ್ನು ತುಳಿಲಾಗ್ತಿದೆ ಅಂತೇಳಿ. ಅಂದರೆ ಈ ಹಿಂದೆ ಪ್ರಕಾಶ್ ರಾಠೋಡ್ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆದಾಗಲೂ ಸಹಿತ ಅವರಿಗೆ ಗೆಲ್ಲುವಕ್ಕೆ ಅವಕಾಶ ಸಿಗಲಿಲ್ಲ. ಅದೇ ರೀತಿ ಈಗ ನಾವು ಸಹಿತ ಆಕಾಂಕ್ಷಿ ಆಗಿದ್ವಿ ಮತ್ತು ಈ ಬಾರಿ ಅಧಿಕೃತವಾಗಿ ಹೈಕಮಾಂಡ್ನಿಂದ ನಮಗೆ ಸೂಚನೆಯನ್ನು ಬಂದಿತ್ತು. ಅಂದರೆ ಅಭ್ಯರ್ಥಿ ಬದಲಾಗ್ತಾರೆ, ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಆಶಾಭಾವನೆ ಏನಿತ್ತು ಮತ್ತು ನಮಗೆ ಸರಿಯಾದ ಮಾಹಿತಿ ಸಹಿತ ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಒಂದು ಆಂತರಿಕ ಕಾರಣಗಳಿಂದಾಗಿ ನಮಗೆ ಟಿಕೆಟ್ ತಪ್ಪಿದೆ. ಹಾಗಾಗಿ ನಾವು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವಿಚಾರಗಳು ಈಗ ರಮೇಶ್ ಜಿಗಜಿಣಗಿಗೆ ಒಂದು ರೀತಿಯಿಂದ ಮೈನಸ್ ಪಾಯಿಂಟ್ ಆಗುತ್ತಾ ಅಂಥೇಳಿ ಜಿಲ್ಲೆಯಲ್ಲಿ ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷದಿಂದ ಸುಮಾರು 3 ಲಕ್ಷದವರೆಗೂ ಲಂಬಾಣಿ ಕಮ್ಯುನಿಟಿ ಇರುವಂಥದ್ದು, ಅಷ್ಟು ಮತದಾರರಿದ್ದಾರೆ. ಜೊತೆಗೆ ಸುಮಾರು 300ಕ್ಕೂ ಅಧಿಕ ತಾಂಡಗಳು ವಿಜಯಪುರ ಜಿಲ್ಲೆಯಲ್ಲಿ ಇವೆ. ಹಾಗಾಗಿ ಇವರು ಮುಖ್ಯವಾಗಿ ತಾಂಡದ ಪ್ರಮುಖರನ್ನು ಸಂಪರ್ಕ ಮಾಡಿ ನಮ್ಮ ಸಮಾಜಕ್ಕೆ ಈಗ ಅನ್ಯಾಯ ಆಗಿದೆ, ಹಾಗಾಗಿ ನಾವು ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋಣ ಅಂತೇಳಿ ಪರೋಕ್ಷವಾಗಿ ಅವರು ಒಂದು ಅಂದರೆ ಸಮಾಜವನ್ನು ಮುಂದೆ ಇಟ್ಕೊಂಡು ಈಗ ಅವರು ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ನೀಡಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಒಂದು ವೇಳೆ ನೀವೇನಾದರೂ ನನ್ನ ಗುಡಿಗೆ ಸಂಧಾನಕ್ಕೆ ಬಂದರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೆ ಮಾತ್ರ ಸಂಧಾನ, ಬಿಟ್ಟರೆ ಬೇರೆ ಯಾವುದೂ ಸಂಧಾನ ಇಲ್ಲ ಅಂತೇಳಿ. ಜೊತೆಗೆ ಲಂಬಾಣಿ ಸಮುದಾಯದವರಿಗೂ ಸಹಿತ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ, ನೀವೆಲ್ಲರೂ ನನ್ನ ಬೆಂಬಲಕ್ಕೆ ಕೊಡಬೇಕು ಅಂತೇಳಿ. ಭಾರತೀಯ ಜನತಾ ಪಕ್ಷದಿಂದ ಈ ಬಾರಿ ವಿಜಯಪುರ ಲೋಕಸಭೆಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಬಹುತೇಕ ಕೊನೆ ಕ್ಷಣದವರೆಗೂ ನಾನೇ ಅಭ್ಯರ್ಥಿ ಅಂತ ಅನ್ನೋ ಒಂದು ಭಾವನೆ ನನಗೆ ನಮ್ಮ ಪಕ್ಷದ ಹಿರಿಯ ನಾಯಕರು ನನಗೆ ಒಂದು ಭರವಸೆಯನ್ನು ಮೂಡಿಸಿದರು. ಆ ನಿಟ್ಟಿನಲ್ಲಿ ನಾನು ಕಾದು ನೋಡ್ತಾ ಇದ್ದೆ. ಆದರೆ ಅಚ್ಚರಿಯಂತೆ ಮತ್ತೆ ಹಳೆ ಕುದುರೆಯನ್ನು ಮತ್ತೆ ರೇಸಿಗೆ ಬಿಟ್ಟಿದ್ದಾರೆ. ಜಗಮೆಚ್ಚಿದ ನಾಯಕ ಆದರಣೀಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕನಸು ಭಾರತ ವಿಶ್ವಗುರು ಆಗಬೇಕು, ವಿಕಸಿತ ಭಾರತ ಆಗಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಸದೃಢ ರೇಸಿನ ಕುದುರೆಗಳ ವಿನಃ ಹಳೆ ಕುದುರೆಗಳಲ್ಲ. ಹೀಗಾಗಿ ಅವರು ತೆಗೆದುಕೊಂಡಂತಹ ಆಯ್ಕೆಗೆ ನನಗೆ ಬೇಸರಾಗಿದೆ. ಆದರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಒಪ್ಕೊಳ್ತೀನಿ. ಆದರೆ ಸಮಾಜದಿಂದ ಬಂದಂಥ ವ್ಯಕ್ತಿ ನಾನು. ಸಾಮಾಜಿಕ ನ್ಯಾಯ ಕೊಡುವಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಹಂತ ಹಂತವಾಗಿ ಬಂಜಾರ ಸಮಾಜವನ್ನು ತುಳಿಯುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ನನ್ನ ಧಿಕ್ಕಾರವಿದೆ. 100ಕ್ಕೆ 100ರಷ್ಟು ನಮ್ಮ ವಿರೋಧ ಇರೋದು ಅಭ್ಯರ್ಥಿಯ ಆಯ್ಕೆಯಲ್ಲಿ ವಿನಃ ಪಕ್ಷದ ವಿರೋಧ ಅಲ್ಲ, ಪಕ್ಷದ ನಾಯಕದ ವಿರೋಧ ಅಲ್ಲ, ಭಾರತೀಯ ಜನತಾ ಪಕ್ಷದ ವಿರೋಧನ ಸ್ಪಷ್ಟಪಡಿಸೋಕೆ ಇಚ್ಛೆಪಡ್ತೇನೆ. ಸಂಧಾನದ ವಿಷಯದಲ್ಲಿ ಅಭ್ಯರ್ಥಿ ಬದಲಾವಣೆ ಒಂದೇ ಅದಕ್ಕೆ ಒಂದು ಉತ್ತರ ಆಗ್ತದೆ ವಿನಃ ಅಭ್ಯರ್ಥಿ ಬದಲಾವಣೆ ಆದರೆ ಸಂಧಾನಕ್ಕೆ ಯಾವುದೇ ರೀತಿಯಿಂದ ಅದಕ್ಕೆ ಅವಕಾಶವಿಲ್ಲ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇವೆ. ಹಾಗಾಗಿ ನಾಳೆ ನಡೆಯುವಂಥ ಸಭೆ ಸ್ವಲ್ಪ ಮಹತ್ವದಾಗಿದೆ. ಕಾರಣ ಇಷ್ಟೇ, ನಾಳೆ ಅಂದರೆ ಬಂಜಾರ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು, ಪ್ರಮುಖರೆಲ್ಲರೂ ಸಹಿತ ಬಾಬು ರಾಜೇಂದ್ರ ನಾಯಕ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾಗಿದ್ದಲ್ಲಿ ಮತ್ತು ಇಡೀ ಸಮುದಾಯ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಘೋಷಣೆ ಮಾಡಿದರೆ ಸಹಜವಾಗಿ ಅದು ಬಿಜೆಪಿಗೆ ಒಂದು ರೀತಿಯಿಂದ ಹೊಡೆದ ಬೀಳುವಂಥದ್ದು. ಜೊತೆಗೆ ರಮೇಶ್ ಜಿಗಜಿಣಗಿಯವರಿಗೂ ವೈಯಕ್ತಿಕವಾಗಿ ಅದು ಮತದಾನ ಆಗೋ ಇದರಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ನಾಳೆ ಸಭೆಯಲ್ಲಿ ಅವರು ನಿರ್ಧಾರವನ್ನು ಮಾಡಿ ನಾವು ಸ್ಪರ್ಧೆನೇ ಮಾಡ್ತೇವೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾಗಿದ್ದಲ್ಲಿ ಜಿಲ್ಲೆಯಲ್ಲಿ ಮತ್ತಷ್ಟು ರಾಜಕೀಯ ಜೋರಾಗಿರುವಂಥದ್ದು. ಈಗಾಗಲೇ ಟಿಕೆಟ್ ನೀಡಿರುವ ವಿಚಾರದಲ್ಲಿ ಒಂದು ಎಡ ಮತ್ತು ಒಂದು ಬಲ ಸಮುದಾಯಕ್ಕೆ ಟಿಕೆಟ್ ನೀಡೋದ್ರಿಂದ ದಲಿತ ಸಮುದಾಯದಲ್ಲೇ ಮತ್ತೊಂದು ಸಮುದಾಯ ಆಗಿರುವಂಥ ಲಂಬಾಣಿ ಸಮುದಾಯದ ಅಭ್ಯರ್ಥಿ ಸಹಿತ ಚುನಾವಣಾ ಕಣದಲ್ಲಿ ಬಂದರೆ 3 ಪ್ರಬಲ ಸಮುದಾಯಗಳು ಚುನಾವಣಾ ಕಣದಲ್ಲಿ ಇದ್ದಂಗೆ ಆಗುವಂಥದ್ದು.